ಮಹಿಳಾ ಮೀಸಲಾತಿ ಮಂಡನೆ ಲೋಕಸಭೆಯಲ್ಲಿ ವಿಫಲ ಆದಂತ ವಿಚಾರ ಬೆಳಗಾವಿಯಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಕೂಡ ಹೇಳಿಕೆ ಕೊಡ್ತಾ ಇದ್ದಾರೆ. ಮಹಿಳಾ ಮೀಸಲಾತಿ ಪ್ರಚಾರಕ್ಕೋಸ್ಕರ ಬಿಲ್ ಮಾಡಿರೋದಂತದ್ದು ಪಾರ್ಲಿಮೆಂಟ್ ನಲ್ಲಿ ತಂದಂತ ಹಿಡನ್ ಅಜೆಂಡಾ ಇರಬಹುದು ಅಂತಿದ್ದಾರೆ ಸತೀಶ್ ಜಾರಕಿಹೊಳಿ ಅವರು. ಈಗಾಗಲೇ 33% ಮಾರೋದಕ್ಕೆ ಹಿಂದೆನೇ ಅವಕಾಶ ಇತ್ತು, ಈಗ ತರುವಂತ ಅವಶ್ಯಕತೆ ಇಲ್ಲ, ಈಗ ತಂದಿರೋದು ಡಿಲಿಮಿಟೇಷನ್ ಅಂತ ಹೇಳ್ತಿದ್ದಾರೆ. ಪಾರ್ಲಿಮೆಂಟ್ ನಲ್ಲಿ ಹಿಡನ್ ಅಜೆಂಡಾ ಮಾಡಿಕೊಂಡು ತಂದಿದ್ದಂಥದ್ದು. ಈಗಾಗಲೇ 33% ಮಾಡೋಕೆ ಅವಕಾಶ ಇತ್ತಲ್ವಾ, ಈಗ ತರೋಕೆ ಅವಶ್ಯಕತೆ ಏನಿತ್ತು ಅಂತ ಕೇಳ್ತಿದ್ದಾರೆ ಸತೀಶ್ ಜಾರಕಿಹೊಳಿ ಅವರು. ಈ ಬಗ್ಗೆ ಪ್ರಚಾರಕ್ಕೋಸ್ಕರ ಅದು ಬಿಲ್ಲು ಪಾರ್ಲಿಮೆಂಟಲ್ಲಿ ತಂದಂಥ ಬಿಜೆಪಿ ಒಂದು ಹಿಡನ್ ಅಜೆಂಡಾ ಇರಬಹುದು. ಈಗಾಗಲೇ ಅದ್ರ ಬಗ್ಗೆ 33% ಮಾಡಲಿಕ್ಕೆ ಹಿಂದೇನೆ ಅವಕಾಶ ಕೊಟ್ಟಿದೆ ಸದನ ಪಾರ್ಲಿಮೆಂಟು. ಸೊ ಈಗ ಥರದ ಅವಶ್ಯಕತೆ ಇಲ್ಲ, ತಂದದ್ದು ಡಿಲಿಮಿಟೇಷನ್. ಸೋಲಾಗಿರೋದು ಡಿಲಿಮಿಟೇಷನ್ಗೆ 33 ಮಾಡೋಂಗಿದ್ರೆ ಇವತ್ತೇ ಮಾಡೋದು. ಮೊನ್ನೆ ಸದನ ಹೇಳಿದ್ರಲ್ಲ, TMC ಒಬ್ಬ ಸಂಸದರು ಮಾತಾಡ್ತಿದ್ರು, ಇವತ್ತೇ ಮಾಡಿ, ಯಾರು ಮಾಡೋದು ನಿಮಗೆ 33, ನಾವು ಆಲ್ರೆಡಿ ನಿಮ್ಗೆ ಅಧಿಕಾರ ಕೊಟ್ಟಿದ್ದೀವಿ. ಅವ್ರು 33% ಅಲ್ಲ 800 ಚಿಲ್ಲರೆ ಮಾಡಿ ಅದಕ್ಕೆ ಕೊಡಲಿಕ್ಕೆ ಅವರು ಒಂದು ಷಡ್ಯಂತ್ರ ಇದೆ. ಹೀಗಾಗಿ ಅದನ್ನು ನಾವು ವಿರೋಧ ಮಾಡಿದ್ವಿ. ಮತ್ತು ಇಂಥ ಚುನಾವಣಾದಲ್ಲಿ ಜಿದ್ದಾಜಿದ್ದಿ ಚುನಾವಣೆ ಇದೆ, ತಮಿಳುನಾಡು, ವೆಸ್ಟ್ ಬೆಂಗಾಲ್, ಅದನ್ನು ಬಿಟ್ಟು ಅವರು 3 ದಿವಸ ಇಲ್ಲಿ ಪ್ರಚಾರಕ್ಕೋಸ್ಕರ ಇದನ್ನು ಯೂಸ್ ಮಾಡ್ತಾ ಇದ್ದಾರೆ. ಸೊ ಈಗಾಗಲೇ ಮತ್ತು ಅದು ಬಿಲ್ಲು ಸೋಲಾಗ್ತದೆ ಅಂದ್ರೆ ಗೊತ್ತಿತ್ತು, ಸೋಲಾಗ್ತದೆ. ಇದನ್ನು ಕಾಂಗ್ರೆಸ್ಸು ಅವರ ಮಿತ್ರ ಪಕ್ಷ ಮೇಲೆ ಹಾಕ್ಬೇಕಂದ್ರೆ ಮುಂಚೆ ಅವ್ರದ್ದು ಪ್ಲ್ಯಾನ್. ಕಾರಣ ಅಂದರೆ ಒಳಗಡೆ ಬಿಲ್ ಬಿದ್ದು 5 ನಿಮಿಷದಲ್ಲಿ ಹೊರಗಡೆ ಮಹಿಳಾ ಸಂಸದರು ಪ್ಲೇ ಕಾರ್ಡ್ ಯೂಸ್ ಮಾಡ್ತಾರೆ. ಅದು ಮೊದಲೇ ಗೊತ್ತಿತ್ತು ಇವ್ರಿಗೆ. ಸುಮಾರು 30-40 ಮಹಿಳಾ ಸಂಸದರು ಕಾಂಗ್ರೆಸ್ ವಿರೋಧಿ ಅಂತ ಮೊದಲೇ ಅಂದರೆ ಮುಂಚೆನೇ ಪ್ರಿಂಟ್ ಮಾಡಿದ್ದಾರೆ ಅವರು. ಪ್ರಚಾರಕ್ಕೋಸ್ಕರ ಅಷ್ಟೇ ಇದು. ಮತ್ತು BJP ಕೂಡ ಗೊತ್ತಿತ್ತು ಇದು ಸೋಲಾಗ್ತದೆ ಅಂತ. ಸೊ ಅದನ್ನು ಕಾಂಗ್ರೆಸ್ ಮೇಲೆ ಆಗಬೇಕು. ಸಾಧ್ಯದಷ್ಟು ವೆಸ್ಟ್ ಬೆಂಗಾಲ್ ಮತ್ತು ತಮಿಳುನಾಡು ಮಹಿಳಾ ಮತಗಳನ್ನು ಸೆಳೀಲಿಕ್ಕೆ ಇದೊಂದು ಪ್ಲ್ಯಾನ್ ಅಂತ ನನ್ನ ಊಹೆ. ಮಹಿಳಾ ಮೀಸಲಾತಿ ಬಗ್ಗೆ ಪ್ರಚಾರಕ್ಕೋಸ್ಕರ ಅದು ಬಿಲ್ಲು ಪಾರ್ಲಿಮೆಂಟಲ್ಲಿ ತಂದಂಥ BJP ಒಂದು